ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಿ ವಚನ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಮೆಲ್ಲನೆ, ಬಹಳ ಮೃದುವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮ ಉಸಿರಾಟದ ಗತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ. ಉಸಿರು ತಾನಾಗಿಯೇ ಒಳಗೆ ಬರುತ್ತಿದೆ, ತಾನಾಗಿಯೇ ಹೊರಗೆ ಹೋಗುತ್ತಿದೆ. ಹೊರಗಿನ ಪ್ರಪಂಚದ ಎಲ್ಲಾ ಜವಾಬ್ದಾರಿಗಳನ್ನು, ನಿಮ್ಮ ಎಲ್ಲಾ ಆಲೋಚನೆಗಳ ಭಾರವನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ನಿಮ್ಮೊಳಗೆ ನೀವು ಇಳಿಯುವ ಆಳವಾದ ಮೌನವನ್ನು ಪ್ರವೇಶಿಸುವ ಸುಂದರ ಸಮಯವಿದು. ನಿಮ್ಮ ದೇಹದ ಕಣಕಣವೂ ಮೃದುವಾಗುತ್ತಾ, ಹಗುರವಾಗುತ್ತಾ, ಸಂಪೂರ್ಣವಾಗಿ ಶಾಂತವಾಗುತ್ತಿದೆ. ನಿಮ್ಮೊಳಗಿರುವ ಸಣ್ಣ ಪುಟ್ಟ ಕಳವಳಗಳು ಕರಗಿ ಹೋಗಿ ಶೂನ್ಯದ ಅನುಭವ ಆವರಿಸಿಕೊಳ್ಳುತ್ತಿದೆ. ಈಗ ಈ ಪರಿಪೂರ್ಣ ನಿಶ್ಶಬ್ದದ ಗರ್ಭದಲ್ಲಿ ಶೂನ್ಯ ಪೀಠಾಧೀಶ ಅಲ್ಲಮಪ್ರಭುದೇವರ ನಿಗೂಢ ಬೆಡಗಿನ ಜಗತ್ತಿಗೆ ನಾವು ಕಾಲಿಡುತ್ತಿದ್ದೇವೆ. ಅವರ ಅನುಭಾವದ ತರಂಗಗಳಿಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಿ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ. ಆರೈದು ಒಂದು ಕುಡಿತೆ ಉದಕವ ನೆರವೇ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ. ನಾ ದೇವ ಕಾಣಾ ಗುಹೇಶ್ವರ. ಎಂತಹ ಬೆರಗುಗೊಳಿಸುವ ಮಾತುಗಳು! ಕೇಳಿದ ತಕ್ಷಣ ನಮ್ಮ ಅಹಂಕಾರವನ್ನು, ನಾವು ಸತ್ಯವೆಂದು ನಂಬಿಕೊಂಡಿದ್ದ ನಮ್ಮ ಕಲ್ಪನೆಗಳನ್ನು ಬೇರು ಸಹಿತ ಅಲುಗಾಡಿಸುವಂತಹ ಸಾಲುಗಳು. ದೇವರು ಎಲ್ಲೋ ಹೊರಗಿದ್ದಾನೆ, ಅವನು ಗುಡಿಯಲ್ಲಿ ಕುಳಿತು ನಮ್ಮನ್ನು ಕಾಯುವವನು ಎಂಬ ನಮ್ಮ ಅಜ್ಞಾನದ ಭ್ರಮೆಯನ್ನು ಅಲ್ಲಮಪ್ರಭುದೇವರು ಎಷ್ಟೊಂದು ಸುಂದರವಾಗಿ ನವಿಲಗರಿಯಿಂದ ಸವರಿದಂತೆ ಒಡೆದು ಹಾಕುತ್ತಿದ್ದಾರೆ. ಬಾಯಾರಿದಾಗ ನಿನಗೆ ನೀರನ್ನು ಎರೆಯುವವನು ನಾನು, ಹಸಿದಾಗ ನಿನಗೆ ತುತ್ತು ಅನ್ನವನ್ನು ನೀಡುವವನು ನಾನು. ನಾನೇ ನಿನ್ನನ್ನು ಆರೈಕೆ ಮಾಡುತ್ತಿರುವಾಗ ನೀನು ದೇವನಾಗಲು ಹೇಗೆ ಸಾಧ್ಯ? ನಾನೇ ದೇವನಲ್ಲವೇ? ಈ ಮಾತು ಸಾಮಾನ್ಯವಾದ ಅಹಂಕಾರದ ನುಡಿಯಲ್ಲ, ಬದಲಾಗಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾದ ಅಂತರಂಗದ ಅತಿದೊಡ್ಡ ಸತ್ಯದ ಅನಾವರಣ. ಗುಡಿಯಲ್ಲಿರುವ ಮೂರ್ತಿಗೆ ಹಸಿವಾದಾಗ ನೈವೇದ್ಯ ಇಡುವ ನಾನು ದೇವನೋ ಅಥವಾ ಉಣ್ಣುವ ಆ ಕಲ್ಲು ದೇವನೋ? ಇದು ಕೇವಲ ಹೊರಗಿನ ಆಚರಣೆಯನ್ನು ಪ್ರಶ್ನಿಸುವ ಬೆಡಗಲ್ಲ, ಇದು ನಮ್ಮ ಅಸ್ತಿತ್ವದ ಮೂಲವನ್ನು ಶೋಧಿಸುವ ಪ್ರಕ್ರಿಯೆ. ನಾವು ದೇವರನ್ನು ನಮ್ಮಿಂದ ಬೇರೆಯಾಗಿ ನೋಡುವವರೆಗೂ ಈ ದ್ವಂದ್ವ, ಈ ಅಜ್ಞಾನ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ದೇವರಿಗೆ ಉಣಿಸುತ್ತಿದ್ದೇನೆ ಎಂಬ ಭ್ರಮೆಯಲ್ಲಿರುವ ನಾನು ಯಾರು? ಆ ನಾನು ಎನ್ನುವುದರ ಹಿಂದೆ ಅಡಗಿರುವ ಚೈತನ್ಯ ಯಾವುದು? ಸ್ವಲ್ಪ ಹೊತ್ತು ಈ ಪ್ರಶ್ನೆಯೊಂದಿಗೆ ನಿಮ್ಮೊಳಗೆ ನೀವು ಮುಳುಗಿ. ಭಗವಂತನೇ, ನೀನು ಬೇರೆಯಲ್ಲ, ನಾನು ಬೇರೆಯಲ್ಲ. ನನ್ನೊಳಗೆ ಉಸಿರಾಗಿ, ಹಸಿವಾಗಿ, ಅರಿವಾಗಿ ಕುಳಿತಿರುವವನೇ ನೀನು. ಈ ದೇಹವೆಂಬ ದೇವಾಲಯದಲ್ಲಿ ಜೀವ ಮತ್ತು ದೇವ
ಒಂದೇ ಆಗಿವೆ. ನಾನೆಂಬ ಕರ್ತೃತ್ವದ ಅಹಂಕಾರ ಕರಗಿದಾಗ, ಮಾಡುವವನು ನಾನು, ಮಾಡಿಸುವವನು ನಾನು ಎಂಬ ಭ್ರಮೆ ಕಳಚಿದಾಗ ಉಳಿಯುವುದು ಕೇವಲ ಶುದ್ಧ ಚೈತನ್ಯ ಮಾತ್ರ. ಎಲ್ಲಿ ನಾನು ಮತ್ತು ನೀನು ಎಂಬ ಭೇದವಿಲ್ಲವೋ ಅದೇ ನಿಜವಾದ ಐಕ್ಯ ಸ್ಥಳ, ಅದೇ ಅರಿವಿನ ಸಾಕ್ಷಾತ್ಕಾರ. ಗುರು ಬಸವಣ್ಣನವರು ಹೇಳಿದಂತೆ ಅರಿವೇ ಗುರು. ಆ ಶುದ್ಧ ಅರಿವಿನ ಜ್ಯೋತಿಯಲ್ಲಿ ಜೀವ ಮತ್ತು ದೇವನ ಐಕ್ಯತೆಯ ಪರಮ ಸುಖವನ್ನು ಅನುಭವಿಸಿ. ಕಣ್ಣಿಗೆ ಕಾಣುವ ಎಲ್ಲದರಲ್ಲೂ ಆ ದೈವಿಕತೆಯೇ ತುಂಬಿದೆ. ಉಣ್ಣುವುದು, ಉಣಿಸುವುದು ಎಲ್ಲವೂ ಆ ದೈವವೇ. ನಿಮ್ಮೊಳಗಿನ ಗುಹೇಶ್ವರನೊಡನೆ ಒಂದಾಗಿ, ಮೌನವಾಗಿ, ಸಂಪೂರ್ಣವಾಗಿ ಕರಗಿ ಹೋಗಿ. ಈ ಅಖಂಡವಾದ ಮೌನದಲ್ಲಿ, ಆ ಶುದ್ಧ ಅರಿವಿನಲ್ಲಿ ಸ್ವಲ್ಪ ಹೊತ್ತು ಹಾಗೆಯೇ ಇರಿ. ಈಗ ನಿಧಾನವಾಗಿ ಆ ಪ್ರಶಾಂತವಾದ ಅರಿವಿನಿಂದ ಮತ್ತೆ ನಿಮ್ಮ ದೇಹದ ಪ್ರಜ್ಞೆಗೆ ಹಿಂತಿರುಗಿ. ನಿಮ್ಮ ಉಸಿರಾಟದ ಸ್ಪರ್ಶವನ್ನು ಮತ್ತೊಮ್ಮೆ ಪ್ರೀತಿಯಿಂದ ಅನುಭವಿಸಿ. ನಿಮ್ಮ ಕೈಬೆರಳುಗಳನ್ನು, ಕಾಲ್ಬೆರಳುಗಳನ್ನು ನಿಧಾನವಾಗಿ ಅಲುಗಾಡಿಸಿ. ನಿಮ್ಮ ಸುತ್ತಲಿನ ವಾತಾವರಣದ ಅರಿವು ನಿಮ್ಮಲ್ಲಿ ಮೂಡಲಿ. ನೀವು ಈಗ ಸಂಪೂರ್ಣವಾಗಿ ಹಗುರವಾಗಿದ್ದೀರಿ, ಪ್ರಶಾಂತವಾಗಿದ್ದೀರಿ, ಒಳಗಿಂದ ಬೆಳಗುತ್ತಿದ್ದೀರಿ. ಈ ಪರಮಶುದ್ಧವಾದ ಅರಿವನ್ನು, ಈ ಐಕ್ಯ ಭಾವವನ್ನು ನಿಮ್ಮ ದೈನಂದಿನ ಪ್ರತಿಯೊಂದು ಕೆಲಸಗಳಲ್ಲೂ ಉಸಿರಾಗಿಸಿಕೊಳ್ಳಿ. ನಿಮ್ಮ ಪ್ರತಿಯೊಂದು ನಡೆಯೂ, ಪ್ರತಿ ಉಸಿರು ಗುಹೇಶ್ವರನ ಪೂಜೆಯಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.